ನಟ ದರ್ಶನ್ ಜೈಲು ಪಾಲಾದ ಮೇಲೆ ಕೆಲವರು ಅವ್ರ ಪರವಾಗಿ ಮಾತಾಡ್ತಿದ್ದಾರೆ. ಈಗ ಮತ್ತೊಬ್ಬ ನಟಿಯ ಸರದಿ ನಟ ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು. ದರ್ಶನ್ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟಂತಹ ವ್ಯಕ್ತಿ ಅವರು. ನಿಜಕ್ಕೂ ಕನ್ನಡ ಇಂಡಸ್ಟ್ರಿ ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೆ. ರಿಪಬ್ಲಿಕಾನಾಗೆ ನಟಿ ಅನಿತಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇವಾಗ ನ್ಯಾಷನಲ್ ಲೆವೆಲ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನೈಸ್ ಆಗ್ತಾ ಇದೆ. ಇಂಥ ಸಮಯದಲ್ಲಿ ದರ್ಶನ್ ಸರ್ದು ಮೂವಿಗಳನ್ನ ನಾವೆಲ್ಲ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಇವಾಗ OTT ಪ್ಲ್ಯಾಟ್ಫಾರ್ಮ್ ಏನಿದೆ ತುಂಬ ಹೈಲೈಟ್ ಆಗ್ತಾ ಇದೆ. ಥಿಯೇಟರ್ಸ್ಗೆ ಎಲ್ಲರಿಗೂ ಜನ ಹೋಗೋದು ಕಡಿಮೆ ಆಗ್ತಾ ಇದೆ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ಜನ ಖಂಡಿತವಾಗ್ಲೂ ಕಡಿಮೆ ಆಗ್ತಿದೆ ಥಿಯೇಟರ್ಗೆ ಹೋಗೋದು. ಸೊ ದರ್ಶನ್ ಸರ್ ಅಂತ ಅವ್ರ ಸಿನಿಮಾಗೆ ಖಂಡಿತವಾಗ್ಲೂ ದರ್ಶನ್ ಸರ್ಗೆ ಅದೊಂದು ಕ್ವಾಲಿಟಿ ಇದೆ, ಅದೊಂದು ಶಕ್ತಿ ಇದೆ. ಅವರು ಜನರನ್ನ ಥಿಯೇಟರ್ಗೆ ಪುಲ್ ಮಾಡ್ತಾರೆ. ಅವ್ರು ಎಂಥ ಸಿನಿಮಾಗಳು ಕೂಡ ಥಿಯೇಟರ್ ಹೌಸ್ಫುಲ್ ಆಗೋ ಅಂಥದ್ದು ಒಂದು ನಿರೀಕ್ಷೆ ಇಟ್ಕೋಬೋದು ನಾವು. ಸೊ ಈ ಟೈಮಲ್ಲಿ ದರ್ಶನ್ ಸರ್ ಸಿನಿಮಾಗಳು ಬರಬೇಕು ಅನ್ನೋ ಅಂಥದ್ದೇ ಒಂದು ಅಭಿಮಾನಿಯಾಗಿ ನನ್ನ ಆಸೆ. ಕಾನೂನು ಏನಿದೆಯಲ್ಲ ಅದು ತನ್ನ ಕೆಲಸ ತಾನು ಮಾಡಲೇಬೇಕು. ನಮ್ಮ ದೇಶದ ಕಾನೂನು ಬಗ್ಗೆ ನಂಗೆ ನಂಬಿಕೆ ಇದೆ. ರೇಣುಕಾ ಸ್ವಾಮಿ ಅವ್ರದ್ದು ಕೂಡ ತಪ್ಪಿದೆಯೋ ಅದರಲ್ಲಿ ಇಲ್ವೋ ಅಂತ ಅನ್ನೋದು ಕೂಡ ಇನ್ನೂ ಅದ್ರ ಬಗ್ಗೆನೂ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ನಾನು ಅವ್ರಿಗೂ ಕೂಡ ಏನೂ ಹೇಳೋಕ್ಕಾಗಲ್ಲ. ಬಟ್ ಒಂದು ಪ್ರೆಗ್ನೆಂಟ್ ಲೇಡಿ ಆಗಿ ವಯಸ್ಸಾಗಿರೋ ತಂದೆ ತಾಯಿಗಳೇನಿದ್ದಾರೆ ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರು ಅನಿಸುತ್ತೆ. ತಪ್ಪು ಯಾರದೇ ಇರಲಿ ಶಿಕ್ಷೆ ಆಗ್ತಾ ಇರೋದು ಆ ಕುಟುಂಬಕ್ಕೆ. ಸೊ ಅವರಿಗೆ ದೇವರು ಅದನ್ನು ಸಹಿಸ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಕಾಲ ಎಲ್ಲವನ್ನೂ ಮರೆಸುತ್ತೆ ಅಂತ ಹೇಳ್ತಾರೆ. ಕಾಲ ಮುಂದೆ ಹೋಗಲಿ, ಇದು ಕೂಡ ಮುಂದೆ ಹೋಗಲಿ. TC ಓಲ್ವೋ ಬಸ್ನಿಂದ ಸರಣಿ ಅಪಘಾತ ಭಯಾನಕ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಮೋಸ್ಟ್ಲಿ ಡ್ರೈವರ್ ಬ್ರೇಕ್ ಹೊತ್ತೋದನ್ನ ಮರೆತು ಬಿಟ್ಟಿದ್ರು ಅಂತ ಅನ್ಸುತ್ತೆ. ಆ ರೀತಿ ಮೂವ್ ಆಗಿದೆ ಬಸ್. ಕಂಡಕ್ಟರ್ ಬಂದು ಅಲರ್ಟ್ ಮಾಡ್ತಾರೆ ಅವರನ್ನ. ಅಷ್ಟರ ಮಟ್ಟಿಗೆ ಗೊತ್ತಾಗಿಲ್ಲ. ಮೂರು ಗಾಡಿಗೆ ಗುದ್ಕೊಂಡು ಹೋದ್ಮೇಲೆ ಸ್ಟಾಪ್ ಆಗಿದೆ ಬಸ್. ಬೆಚ್ಚಿ ಬೀಳಿಸ್ತಾ ಇದೆ ಆಕ್ಸಿಡೆಂಟ್ನ ಈ ವಿಡಿಯೋ. ಬೆಂಗಳೂರಿನ ಹೆಬ್ಬಾಳ ಫ್ಲೈಓವರ್ ಮೇಲೆ ನಡೆದಂತಹ ಘಟನೆ ಇದು. ಬೈಕ್ ಸವಾರರ ಪರಿಸ್ಥಿತಿ ಏನು ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಕಾರಣ ಅಷ್ಟು ಭೀಕರವಾಗಿ ಬೈಕಿಗೆ ಡಿಕ್ಕಿಯಾಗಿದೆ ಬಸ್. ಇದು ಬಸ್ಸಲ್ಲಿರೋ CCTV ನ ಇದು? ಬಸ್ಸಲ್ಲಿರೋ CCTV ಎಲ್ಲ CC ಕ್ಯಾಮ್ರಾಗಳ ಅಳವಡಿಕೆ ಆಗಿದೆ. ಚೆ ನೋಡಿ ಅದು ಹೆಂಗೆ ಅದು ಅವನು ಏನು ಬ್ರೇಕ್ ಮರ್ತೋದ್ರ ಏನು? ಕಂಡಕ್ಟರ್ ಬಂದು ಅಲರ್ಟ್ ಮಾಡಿ. ಈಗ ವೀಕ್ಷಕರೇ ನೋಡಿ, ಈ ಥರ ಇರುತ್ತೆ. 1 2 ಮಿಡ್ಲಲ್ಲಿ ಬ್ರೇಕ್ ಇರುತ್ತೆ. ಓಕೆ, ಇದು ಎಕ್ಸಲೇಟ್ರು. ಗಾಡಿ ಓಡಿಸಕ್ಕೆ ಬರುತ್ತೆ ನಿಮಗೆ? ಯಾವುದು ಸ್ಕೂಟ್ರಾ? ಯಾವುದು 4 ವೀಲರ್ ಓಡಿಸ್ತೀರಾ? 4 ವೀಲರ್ ಸ್ವಲ್ಪ ಬರುತ್ತೆ. ಐಡಿಯಾ ಇದೆಯಲ್ಲ? ಹಾಂ, ಓಕೆ. ಈಗ ಇದು ಏನು ಎಕ್ಸಲೇಟ್ರು, ಹೌದು, ಮಿಡ್ಲಲ್ಲಿ ಬ್ರೇಕು, ಆಯ್ತಾ? ಸೊ ಇಲ್ಲಿ ಬ್ರೇಕ್ ಹೊಡೆದ್ರೆ ನಿಂತೇ ನಿಲ್ಲತ್ತೆ ಸಮ್ಟೈಮ್ಸ್ ಗಾಡಿ, ಇಮಿಡಿಯೇಟ್ ನಿಲ್ಲತ್ತೆ. ಹೌದು. ಇಲ್ಲಿ ಇವರು ಇದು ಎಕ್ಸಲೇಟ್ರ್ ಇದನ್ನೇ ಹೊಡಿತಿದ್ದಾರೆ ಅಂತ ಅನ್ಸುತ್ತೆ. ಏನು ತಪ್ಪೋ ಏನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಗೇರ್ ಚೇಂಜ್ ಮಾಡುವಾಗ ನೋಡಿ, ಭಾಳ ಆಶ್ಚರ್ಯಪ್ಪ. ನೋಡಿ, ನೋಡಿ ಹೋಯ್ತು ಬೈಕ್, 1 2 ಕಾರು, 3 ಬೈಕು, ಇನ್ನೊಂದು ಆ ಕಾರ್ ಯಾಕೆ ಉಲ್ಟಾ ನಿಂತಿದೆ ಅದು ಅರ್ಥ ಆಗ್ತಿಲ್ಲ ನನಗೆ. ಇನ್ನೊಂದು ಕಾರ್ ಉಲ್ಟಾ ಆಯ್ತು. ಮೋಸ್ಟ್ಲಿ ಬೈಕ್ ಅವ್ರು ಟರ್ನ್ ತಗೊಂಡ್ರು ಅಂತ ಅನ್ಸುತ್ತೆ, ಡಿಕ್ಕಿ ಹೊಡಿಯೋರು ಅಪ್ಸುತ್ತೆ ಅಲ್ವಾ? ಸೈಡ್ ಹೋಗೋ ಪ್ರಯತ್ನಗಳಾಯ್ತು ಅಂತ ಹೇಳಿ. ಫುಲ್ ಫ್ರೇಮ್ ತಗೊಳ್ಳಿ ಇನ್ನೊಮ್ಮೆ. ಬಟ್ ಬ್ರೇಕ್ ಆಮೇಲೆ ಇನ್ನೊಂದು ಚಾನ್ಸ್ ಇದೆ, ಬ್ರೇಕ್ ಫೇಲ್ ಆಗಿರೋ ಚಾನ್ಸ್ ಇದೆ. ಬಟ್ ಬ್ರೇಕ್ ಫೇಲರ್ ಆಗಿದ್ರೆ ಇನ್ನೂ ಮೂವ್ ಆಗ್ತಾ ಇತ್ತು ಗಾಡಿ ಅಂತ. ಇಮಿಡಿಯೇಟ್ ನಿಲ್ತಾ ಇರಲಿಲ್ಲ. ಕಂಡಕ್ಟರ್ ಬಂದು ಅಲರ್ಟ್ ಮಾಡಿದಂಗೆ ನಿಲ್ತಾನೆ, ಸ್ಟಾಪ್ ಮಾಡಿದಾನೆ ಗಾಡಿ. ಕೇಳ್ತಾನಲ್ಲ ಯಾಕೆ ಅಂತ ಅಂದಾಗ ಸ್ಟಾಪ್ ಆಗುತ್ತೆ ಗಾಡಿ. ಹೆಬ್ಬಾಳ ಫ್ಲೈಓವರ್, ಅದು ಫ್ಲೈಓವರ್. ಮೈ ಗಾಡ್, ಎಲ್ಲ ಹೆವಿ ಸ್ಪೀಡ್ ಅಲ್ಲಿ ಇರ್ತಾರೆ. ಇನ್ನು ಕೆಲವೆಲ್ಲ ಫಾಸ್ಟ್ ಆದ್ರೆ ಎಗರಿ ಬೀಳ್ತವೆ. ಛೆ,
ಒಮ್ಮೊಮ್ಮೆ ಇದು ಭಾಳ ಆಶ್ಚರ್ಯ ಆಗೋದೇನಪ್ಪ ಅಂತಂದರೆ ಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿ ಅಂತ ಪಾಪ ಎದುರುಗಡೆ ಇದ್ದವರು ಜಾಗರೂಕತೆಯಿಂದ ಮಾಡ್ತಾ ಇದ್ದಾರೆ. ನಡುವೆ ಅಂತರ ಇರಲಿ ಅಂತ. ನಡುವೆ ಅಂತರ ಇರಲಿ, ಇವರು ಈ ಥರ ಒಂಥರ ಡ್ರೈವಿಂಗ್ ಮಾಡಿದರೆ ಏನೋ ಕನ್ಫ್ಯೂಸ್ ಆಗಿದೆ ಅವನಿಗೆ. ಅವ್ರು ಕೇಳ್ತಾರೆ ನೋಡಿ ಯಾಕೆ ಯಾಕೆ ಅಂತ. ಎಣ್ಣೆ ಇರ್ಬೋದಾ? ಎಣ್ಣೆ ಇಟ್ಟು ಮಂಜು ಎಣ್ಣೆ ಇಟ್ಟು ಇರ್ಬೋದಾ ಹೆಂಗೆ? ಓಕೆ ಅಲ್ಲ, ಮಂಜು ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್, ಅವ್ರ ಹತ್ರ ಕೇಳಿದ್ದು ನಾವು, ಅವ್ರಿಗೆ ಸ್ವಲ್ಪ ಐಡಿಯಾ ಇದೆ ಇದ್ರ ಬಗ್ಗೆ. ಓಕೆ ನೆಕ್ಸ್ಟ್. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಡೆದಿರುವ ಮೂಡಾ ನಿವೇಶನ ಜಟಾಪಟಿ ಇವತ್ತು ಕೋರ್ಟ್ ಮೆಟ್ಟಿಲೇರಿದೆ. ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಆರೋಪವನ್ನು ಹೊತ್ತಿದ್ದು ಇವತ್ತು ಕೋರ್ಟ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ವಿಚಾರಣೆ ಆಗುತ್ತೆ. ಏನಾಗಬಹುದು ಅನ್ನೋದು ಸದ್ಯ ಇರುವ ಕುತೂಹಲ. ಈ ಎಲ್ಲದರ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಮೂಡಾ ಖಾಸಗಿ ದೂರು ಇಂದು ವಿಚಾರಣೆ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಇನ್ನಿಲ್ಲದ ಸಂಕಷ್ಟ ತಂದಿಟ್ಟಿದೆ. ರಾಜ್ಯಪಾಲರ ತನಿಖೆಗೆ ಆದೇಶಿಸುವಂತೆ ಖಾಸಗಿ ದೂರಿನ ಅರ್ಜಿ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶುಕ್ರವಾರ ವಿಚಾರಣೆ ನಡೆಸಿತ್ತು. ಇಂದು ಇದೇ ಅರ್ಜಿ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಶುಕ್ರವಾರ ವಾದ ಮಂಡಿಸಿದರು. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ನಡೆದ ದೇವನೂರು ಹಾಗೂ ಮೈಸೂರಿನ ವಿಜಯನಗರ ವ್ಯಾಪ್ತಿಯ ಭೂಮಿ ಡಿನೋಟಿಫಿಕೇಶನ್ ಉಲ್ಲೇಖಿಸಿ ವಾದ ಮಂಡಿಸಿದರು. 1996ರಿಂದ 99ರ ಅವಧಿಯಲ್ಲಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ನಂತರ ದೇವರಾಜು ಎಂಬುವರಿಂದ ಮಲ್ಲಿಕಾರ್ಜುನ್ ಎಂಬುವರಿಗೆ ಸೇಲ್ ಡೀಲ್ ಮಾಡಲಾಗಿದೆ. 2010ರಲ್ಲಿ ಸಿಎಂ ಪತ್ನಿಯವರ ಹೆಸರಿಗೆ 3 ಎಕರೆ ಗಿಫ್ಟ್ ಡೀಡ್ ಮಾಡಲಾಗಿದೆ. ಅಷ್ಟರಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಲಾಗಿತ್ತು ಎಂದು ತಿಳಿಸಿದರು. ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮೂಡಾ ಆಯುಕ್ತರ ಮೇಲೆ ಪ್ರಭಾವ ಬೀರಿ ಅಕ್ರಮ ಎಸಗಿದ್ದಾರೆ ಎಂದು ಹೇಳಿದರು. ಮೂಡಾ ಯಾವುದಾದರೂ ರೆಸಲ್ಯೂಷನ್ ಮಾಡಿದೆಯೇ ಎಂದು ಜಡ್ಜ್ ಪ್ರಶ್ನೆ ಮಾಡಿದರು. ವಕೀಲೆ ವಾದ ಮುಂದುವರೆಸುತ್ತಾ ಪ್ರಾಸಿಕ್ಯೂಷನ್ ಇಲ್ಲದೆ ತನಿಖೆ ಮಾಡುವಂತಿಲ್ಲ ಎಂದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 17ರ ಬಗ್ಗೆ ಹೈಕೋರ್ಟ್ ಆದೇಶವಿದ್ದು ಇಂದು ನಡೆಯುವ ವಿಚಾರಣೆಯಲ್ಲಿ ಕೋರ್ಟ್ ಯಾವ ತೀರ್ಪು ನೀಡುತ್ತದೆ ಎಂಬುದರ ಮೇಲೆ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, 2 ಕೇಸ್ ಇದೆ ಈಗ. 2 ಕೇಸ್. ಒಂದು TJ ಅಬ್ರಹಾಂ ಅವರು ರಾಜ್ಯಪಾಲರ ಬಳಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರು ಕಂಪ್ಲೇಂಟ್, ಯಾಕೆಂದರೆ ನಾನು ನಿಮಗೆ ಮೊದಲೇ ಹೇಳ್ತೀನಿ, ಮುಖ್ಯಮಂತ್ರಿಗಳಾದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಾಡಬೇಕು ಅಂದರೆ ಯಾರೋ ಬಂದು